Welcome to Get Solutions. This is your Lokesh. So, in this session, we are going to solve the second illustration on LCC, that is life cycle costing. So, take down the problem. Pause the video and take down. See the problem. So, ಯಾವುದೇ ಪ್ರಾಬ್ಲಮ್ ಆಗಲಿ ಫಸ್ಟು ಗಿವ್ ಅನ್ ಇನ್ಫಾರ್ಮೇಷನ್ ಬರ್ಕೊಳ್ಳಿ. So, it will clarify more, that is 50% doubts in the same problem. ಸೊ ಫಸ್ಟು ಗಿವ್ ಅನ್ ಇನ್ಫಾರ್ಮೇಷನ್ ನೀವು ಬರ್ಕೊಂಡಿದ್ದೆ ಆದರೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಬಿಕಾಸ್ ವೈ ಆಮ್ ಟೆಲಿಂಗ್ ದಿಸ್, ಬಿಕಾಸ್ ದೆರ್ ಇಸ್ ನೋ ಪ್ರಾಪರ್ ಫಾರ್ಮ್ಯಾಟ್ ಫಾರ್ ದಿಸ್ LCC ಪ್ರಾಬ್ಲಮ್ಸ್. ಸೊ ಗಿವ್ ಅನ್ ಇನ್ಫಾರ್ಮೇಷನ್ ಬರ್ಕೊಂಡಿದ್ದೆ ಆದರೆ ನಿಮಗೆ ಯಾವ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡಬಹುದು ಅಥವಾ ನೀವೇ ಫಾರ್ಮ್ಯಾಟ್ನ ಹಾಕ್ಕೊಂಡು ಯಾವ ಥರ ಮಾಡಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ಸೊ ಫಸ್ಟು ಯಾವುದೇ ಸಬ್ಜೆಕ್ಟ್ ಆಗಲಿ ಫಸ್ಟ್ ಗಿವ್ ಅನ್ ಇನ್ಫಾರ್ಮೇಷನ್ ಬರ್ಕೊಳ್ಳಿ. ಓಕೆ, see the now illustration 2. So a machine used on a particular production line must be replaced at least every 4 years. ಸೊ ಯಾವುದೋ ಒಂದು ಮೆಷಿನ್ನ ಒಂದು ಪ್ರೊಡಕ್ಷನ್ ಲೈನಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ಮೆಷಿನ್ನ ಅಟ್ಲೀಸ್ಟ್ 4 ಇಯರ್ಸ್ಗೆ ರೀಪ್ಲೇಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ದ ಕಾಸ್ಟ್ ಇನ್ಕರ್ಡ್ ಇನ್ ರನ್ನಿಂಗ್ ದ ಮೆಷಿನ್ ಅಕಾರ್ಡಿಂಗ್ ಟು ಇಟ್ಸ್ ಏಜ್ ಆರ್, ಸೊ ಕಾಸ್ಟ್ಸ್ ಬಂದುಬಿಟ್ಟು ಬೇಸ್ಡ್ ಆನ್ ಇಟ್ಸ್ ಏಜಸ್ ದೇ ಆರ್ ಗಿವನ್ ಬಿಲೋ. ಸೊ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಸಿ ದ ಪರ್ಟಿಕ್ಯುಲರ್ಸ್. ಸೊ ಮೆಷಿನ್ನ ಪರ್ಚೇಸ್ ಮಾಡ್ಕೋಬೇಕಂತ ಹೇಳಿದ್ರೆ 3000 rupees ಇನ್ಕರ್ ಆಗುತ್ತೆ. ದಟ್ ಈಸ್ ಇನಿಷಿಯಲ್ ಇಯರ್ 3000. ಸೊ ಮೇಂಟೆನೆನ್ಸ್ ಕಾಸ್ಟ್ ಆ್ಯಂಡ್ ರಿಪೇರ್ ಕಾಸ್ಟ್ ಆ್ಯಂಡ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಇಯರ್ ಟು ಇಯರ್ ಕೊಟ್ಟಿದ್ದಾರೆ. ದಟ್ ಈಸ್ 4 ಇಯರ್ಸ್ವರೆಗೂ ಕೊಟ್ಟಿದ್ದಾರೆ. ಬಿಕಾಸ್ ಆ ಮೆಷಿನ್ನ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಟ್ಲೀಸ್ಟ್ 4 ಇಯರ್ಸ್ಗೊಂದ್ಸರಿ ನಾವು ರೀಪ್ಲೇಸ್ ಮಾಡಬೇಕು. ಅಂದರೆ ಈ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾನೆ ನೋಡೋಣ ನೆಕ್ಸ್ಟ್. ಓಕೆ, see the future replacement will be identical machine with the same cost. ಅಂದರೆ ಫ್ಯೂಚರಲ್ಲಿ ಏನಾದರೂ ಮೆಷಿನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಕಾಸ್ಟ್ ಜೊತೆಗೆ ಸಿಮಿಲರ್ ಮೆಷಿನರಿನ ನಾವು ರೀಪ್ಲೇಸ್ ಮಾಡಬೇಕು ಅಂತ ಆರ್ಗನೈಸೇಷನ್ ಡಿಸಿಷನ್ ತಗೊಂಡಿದೆ. ಸಿ ದ ರೆವಿನ್ಯೂ ಈಸ್ ಅನ್ಅಫೆಕ್ಟೆಡ್ ಬೈ ದ ಏಜ್ ಆಫ್ ದಿ ಮೆಷಿನ್. ರೆವಿನ್ಯೂ ಬಂದ್ಬಿಟ್ಟು ಏಜ್ ಆಫ್ ಮೆಷಿನ್ಗೆ ಯಾವುದೇ ರೀತಿಯಲ್ಲಿ ಅಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಅಸ್ಯೂಮ್ ದೆರ್ ಈಸ್ ನೋ ಇನ್ಫ್ಲೇಷನ್ ಆ್ಯಂಡ್ ಇಗ್ನೋರ್ ಟ್ಯಾಕ್ಸ್. ಸೊ ಯಾವುದೇ ರೀತಿಯಲ್ಲಿ ಇನ್ಫ್ಲೇಷನ್ನು ಸಹ ಇದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಸೊ ನಾವು ಏನು ಕ್ಯಾಲ್ಕುಲೇಷನ್ ಮಾಡುವಾಗ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಟ್ಯಾಕ್ಸ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಿ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 15% ಈಸ್ ಗಿವನ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ is nothing but present value factor is to cost of capital 15% is given. So determine the optimum replacement cycle. So based on present value factor. So present value factor ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ that is 15% ಕೊಟ್ಟಿದ್ದಾರೆ for the years 1 2 3 4. ಸೊ ಎಷ್ಟು ಇಯರ್ಸ್ಗೆ ಕೊಟ್ಟಿದ್ದಾರೆ? 4 ಇಯರ್ಸ್ಗೆ ಕೊಟ್ಟಿದ್ದಾರೆ. See the number of years 1 2 3 and 4. So present value factors are given here. PV factors, that is 0.8696. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಡೆಸಿಮಲ್ ಆದಮೇಲೆ 4 ಡಿಜಿಟ್ಸ್ ಕೊಟ್ಟಿರೋದ್ರಿಂದ ಈ ಪ್ರಾಬ್ಲಮಲ್ಲಿ ಎಲ್ಲೇ ನೀವು PV ಫ್ಯಾಕ್ಟರ್ ಕನ್ಸಿಡರೇಷನ್ ತಗೋಬೇಕಂತ ಹೇಳಿದ್ರೆ 4 ಡಿಜಿಟ್ಸ್ನೇ ತಗೊಳ್ಳಿ. ಬಿಕಾಸ್ ನಿಮಗೆ ಆನ್ಸರ್ ಎಕ್ಸಾಕ್ಟಾಗಿ ಬರುತ್ತೆ. ಓಕೆ, ಸೊ ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.8696 ಆ್ಯಂಡ್ ಸೆಕೆಂಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.7561 ಆ್ಯಂಡ್ ಥರ್ಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.65 ಆ್ಯಂಡ್ 75. ನೆಕ್ಸ್ಟ್ ಲಾಸ್ಟ್ ಇಯರ್, that is fourth year, 0.5718 is given respectively. Okay, next to present value of annuity at 15% for year 1 2 3 and 4 years. So ಇಲ್ಲಿ present value of annuity ಅಂತ ಹೇಳಿದ್ರೆ ನೋಡಿ, ಸೊ 4 ಇಯರ್ಸ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. ಈಗ ಆನ್ಯುಟೀಸ್ ಯಾವ ಥರ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದಿಸ್ ಪ್ರಾಬ್ಲಮ್. ಸಿ ಆನ್ಯುಟಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ annuity factors. So present value factor is 0.8696. So annuity factor first year ge same irutte 8696. So in this problem ಅವರು annuity factors ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ? ಸಿ ಲಾಸ್ಟ್ ಲೈನಲ್ಲಿ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ annuity at 15% ಫಾರ್ ದ ಇಯರ್ಸ್ 1 2 3 and 4 ಆರ್. ಫಸ್ಟ್ ಇಯರ್ ಆನ್ಯುಟಿ ಫ್ಯಾಕ್ಟರ್ ಎಷ್ಟಿದೆ? 0.8696. ಸೊ ಅವರು ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಎಷ್ಟಿದೆ ಆನ್ಯುಟಿ ಫ್ಯಾಕ್ಟರ್? 0.8696 ಆ್ಯಂಡ್ ಸೆಕೆಂಡ್ ಇಯರ್ 1.625
7, which means 0.8696 plus 0.7561. ಸೊ 2 ಇಯರ್ ಅಂತ ಹೇಳಿದ್ರೆ 2 ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಆನ್ಯುಟಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ಈ ಸೆಕೆಂಡ್ ಇಯರ್ ಆನ್ಯುಟಿ ಫ್ಯಾಕ್ಟರ್ ಆ್ಯಂಡ್ ಥರ್ಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಆ್ಯಡ್ ಮಾಡಿದ್ರೆ ನಮಗೆ ಥರ್ಡ್ ಇಯರ್ ಆನ್ಯುಟಿ ಫ್ಯಾಕ್ಟರ್ ಬರುತ್ತೆ. ಸೊ ದಟ್ ಈಸ್ ಥರ್ಡ್ ಇಯರ್ ಆನ್ಯುಟಿ ಫ್ಯಾಕ್ಟರ್ 2.2832 is the annuity for the third year. So fourth year ge annuity factor 2.8550 is the annuity factor for the fourth year. Okay, so based on this we have to calculate the life cycle cost, and also we have to decide which year the organization will be going to replace the old machinery. ಯಾವ ಇಯರ್ ಬಂದ್ಬಿಟ್ಟು ಆ ಮೆಷಿನರಿನ ರೀಪ್ಲೇಸ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ಅಂದರೆ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಫಾರ್ಮೆಟ್ ಯಾವ ಥರ ಹಾಕ್ಕೊಳ್ಳೋಣ ಅಂತ ಹೇಳಿದ್ರೆ, ಟೇಕ್ ಡೌನ್ ಹಿಯರ್ ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್. ಓಕೆ, ಸೊ ನಾನು ಆಲ್ರೆಡಿ ಫಾರ್ಮೆಟ್ ಬರ್ದಿದ್ದೀನಿ. ಸೊ ಈ ಫಾರ್ಮೆಟ್ನ ಈ ಥರ ಬರೋದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ, ಸೊ ಸಿ ದಿ ಪ್ರಾಬ್ಲಮ್ ಅಗೇನ್ ಒನ್ಸ್ ಅಗೇನ್. ಎ ಮೆಷಿನ್ ಯೂಸ್ಡ್ ಆನ್ ಎ ಪ್ರೊಡಕ್ಷನ್ ಲೈನ್ ಮಸ್ಟ್ ಬಿ ರೀಪ್ಲೇಸ್ ಅಟ್ಲೀಸ್ಟ್ ಎವ್ರಿ 4 years, ವಿಚ್ ಮೀನ್ಸ್ ಅಟ್ಲೀಸ್ಟ್ ಎವ್ರಿ 4 years ಅಂತ ಹೇಳಿದ್ರೆ 4 years ಆದಮೇಲೆ ಆ ಮೆಷಿನರಿನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ 4 years ಆದಮೇಲೆ ಏನು ಓಲ್ಡ್ ಮೆಷಿನರಿ ಇದೆಯೋ ಅದನ್ನ ರೀಪ್ಲೇಸ್ ಮಾಡಲೇಬೇಕು. ಇಲ್ಲಿ ಅಟ್ಲೀಸ್ಟ್ 4 years ಅಂತ ಹೇಳಿದ್ರೆ ಅದ್ರ ಒಳಗಡೆ ಅಂದ್ರೆ 1 year ಫಸ್ಟ್ ಇಯರ್ ಆದ್ರೂ ರೀಪ್ಲೇಸ್ ಮಾಡಬಹುದು, ಸೆಕೆಂಡ್ ಇಯರ್ ಆದ್ರೂ ರೀಪ್ಲೇಸ್ ಮಾಡಬಹುದು, ಥರ್ಡ್ ಇಯರ್ ಆದ್ರೂ ರೀಪ್ಲೇಸ್ ಮಾಡಬಹುದು, ಫೋರ್ತ್ ಇಯರ್ ರೀಪ್ಲೇಸ್ ಮಾಡಲೇಬೇಕು. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಪ್ರಾಪರ್ಲಿ. ಏನ್ ಕ್ಯಾಲ್ಕುಲೇಷನ್ ಮಾಡಕ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಲೈಫ್ ಸೈಕಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಬೇಸ್ಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಂಡ್ ಆನ್ಯುಯಲ್ ಫ್ಯಾಕ್ಟರ್ಸ್ ಆರ್ ಆನ್ಯುಟಿ ಫ್ಯಾಕ್ಟರ್ಸ್. We have to apply this annuity and present value factors to the various costs incurred for the machinery for the each and every year. ಸೊ ಈಗ ಅಟ್ಲೀಸ್ಟ್ 4 years ಗೆ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಇಯರ್ ಏನಾದರೂ ರೀಪ್ಲೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಸೆಕೆಂಡ್ ಇಯರ್ ರೀಪ್ಲೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಥರ್ಡ್ ಇಯರ್ ರೀಪ್ಲೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಅಂಡ್ ಫೋರ್ತ್ ಇಯರ್ ರೀಪ್ಲೇಸ್ ಮಾಡಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ಈ 4 yearಗೂ ನಾವು ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಯಾವ ಇಯರ್ ಕಾಸ್ಟ್ ಕಡಿಮೆ ಇನ್ಕರ್ ಆಗುತ್ತೋ ಆ ಇಯರ್ ನಾವು ರೀಪ್ಲೇಸ್ ಮಾಡ್ಕೋಬಹುದು ಅಂತ ಆರ್ಗನೈಸೇಷನ್ಗೆ ಸಜೆಸ್ಟ್ ಮಾಡಬೇಕು. ಓಕೆ, ಸೊ ಈಗ ಯಾವ ಇಯರ್ ನಾವು ಕಾಸ್ಟ್ ಕಡಿಮೆ ಇರಬೇಕು ಅಥವಾ ಕಾಸ್ಟ್ ಕಡಿಮೆ ಇರುತ್ತೋ ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ಇಯರ್ಗೂ ನಾವು ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಸೊ ದೇರ್ ಫೋರ್ ದ ಹೆಡ್ಡಿಂಗ್ ಫಾರ್ ದಿಸ್ ಟೇಬಲ್ ಕಂಪ್ಯೂಟೇಷನ್ ಆಫ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್, ವಿಚ್ ಮೀನ್ಸ್ ಆನ್ಯುಯಲ್ ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಆ ಮೆಷಿನರ್ ನ ಪರ್ಚೇಸ್ ಮಾಡಿ ಮೇಂಟೈನ್ ಮಾಡೋದಕ್ಕೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ಇಫ್ ದ ಮೆಷಿನ್ ಈಸ್ ರೀಪ್ಲೇಸ್ಡ್ ಅಟ್ ದ ಎವ್ರಿ 1 year, ಇನ್ ಕೇಸ್ ಫಸ್ಟ್ ಇಯರ್ ಆ ಮೆಷಿನರಿನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ, ಬಿಕಾಸ್ ವಿತ್ ದ ಸೇಮ್ ಕಾಸ್ಟ್ ಓನ್ಲಿ ವಿ ಹ್ಯಾವ್ ಟು ಪರ್ಚೇಸ್ ದಿ ಅನದರ್ ಐಡೆಂಟಿಕಲ್ ಮೆಷಿನ್. ಸೊ ದೇರ್ ಫೋರ್ ಕಾಸ್ಟ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾವು ನೋಡಬೇಕು. ಎಷ್ಟು ಕಾಸ್ಟ್ ಕಡಿಮೆ ಇರುತ್ತೋ ಅಷ್ಟಿಗೆ ಪರ್ಚೇಸ್ ಮಾಡ್ಕೋಬೇಕು, ಬಿಕಾಸ್ ನಾವ್ ಟು ರೀಪ್ಲೇಸ್ ದಿ ಓಲ್ಡ್ ಮೆಷಿನ್ ವಿತ್ ದ ನ್ಯೂ ಮೆಷಿನ್. ಸೊ ದೇರ್ ಫೋರ್ ಹಿಯರ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಇನ್ಕರ್ಡ್ ಫಾರ್ ದಿ ಫಸ್ಟ್ ಇಯರ್. ಅಂದ್ರೆ ಫಸ್ಟ್ ಇಯರ್ ಆ ಮೆಷಿನರಿನ ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಪರ್ಚೇಸ್ ಮಾಡಿ ಎಷ್ಟು ಇನ್ಕರ್ ಆಗುತ್ತೆ ಅಂತ. ಓಕೆ, ಸೊ ದೇರ್ ಫೋರ್ ಇನಿಷಿಯಲ್ ಇಯರ್ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಬೇಕು ಆ ಮೆಷಿನರಿಗೆ ಮೇಂಟೆನೆನ್ಸ್ ಕಾಸ್ಟ್, ರಿಪೇರ್ ಕಾಸ್ಟ್ ಇನ್ಕರ್ ಆಗ್ಬೇಕಂತ ಹೇಳಿದ್ರೆ ಮೆಷಿನರಿನ ಫಸ್ಟ್ ಪರ್ಚೇಸ್ ಮಾಡಬೇಕು. ಸೊ ಈಗ ನಾನು ಆಲ್ರೆಡಿ ಬರ್ದಿದ್ದೀನಿ, ಬಿಕಾಸ್ ವಿಡಿಯೋ ಲೆಂತ್ ಆಗೋದ್ರಿಂದ ಆಲ್ರೆಡಿ ನಾನು ಬರ್ಕೊಂಡಿದ್ದೀನಿ. ಓಕೆ, ಸೊ ಸಿ ದ ಪರ್ಚೇಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಜನರಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಪ್ರಾಬ್ಲಮ್. ಓಕೆ, ಒಂದೊಂದು ಪ್ರಾಬ್ಲಮ್ ಒಂದೊಂದು ತರ ಇರುತ್ತೆ. ಸೊ ಪರ್ಚೇಸ್ ಕಾಸ್ಟ್ ಇಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಕಾಸ್ಟ್ ಆರ್ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಆರ್ ಅಕ್ವೈರಿಂಗ್ ಕಾಸ್ಟ್ ಎಷ್ಟಿದೆ, ದಟ್ ಈಸ್ 3000 ಇದೆ. ಅದನ್ನ ನಾವು ಇನಿಷಿಯಲ್ ಇಯರ್ ಅಲ್ಲಿ ಹಾಕ್ತೀವಿ. ಓಕೆ, ಯು ನೋ ವೆರಿ ವೆಲ್ ಇನಿಷಿಯಲ್ ಇಯರ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಎಷ್ಟು ಅಪ್ಲೈ ಮಾಡ್ತೀವಿ, 1 ಅಂತ ಅಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಫಸ್ಟ್ ಇಯರ್ ಇಂದ ಎಷ್ಟು ಅಪ್ಲೈ ಆಗುತ್ತೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.8696 and 0.7561 and 0.6575 because the present value factor is 15% here, that is interest factor. Okay, so ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಅಪ್ಲೈ ಮಾಡಬೇಕಿರುವಂತಹ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ನೀವು ನೋಡ್ತಾ ಹೋಗಿ. ಸೊ ಪರ್ಚೇಸ್ ಕಾಸ್ಟ್ ಎಷ್ಟು 3000 rupees ಇದೆ. ಓಕೆ, ಸೊ ಇನಿಷಿಯಲ್ ವ್ಯಾಲ್ಯೂ ಫಸ್ಟ್ ಇಯರ್ ಬರೋದಿಲ್ಲ ಬಿಕಾಸ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ.
ನೆಕ್ಸ್ಟ್ ನೋಡಿ ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟಿದ್ದಾರಾ. ಸಿ ದ ಮೇಂಟೆನೆನ್ಸ್ ಕಾಸ್ಟ್. ಸೊ ಇನಿಷಿಯಲ್ ಇಯರ್ ಅಲ್ಲಿ ಯಾವುದು ಬರೋದಿಲ್ಲ ಬಿಕಾಸ್ ಪರ್ಚೇಸ್ ಮಾಡೋ ಇಯರ್ ಅದು. ಓಕೆ, ನೆಕ್ಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಇನ್ ದ ಪ್ರಾಬ್ಲಮ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 800 rupees ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ರಿಪೇರ್ ಕಾಸ್ಟ್. ಇಸ್ ದೇರ್ ಎನಿ ರಿಪೇರ್ ಕಾಸ್ಟ್? ಸೊ ಫಸ್ಟ್ ಇಯರ್ ಅಲ್ಲಿ ಯಾವುದೇ ರಿಪೇರಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ. ಸೊ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೇಲ್ ವ್ಯಾಲ್ಯೂ. ಇನ್ ಕೇಸ್ ಫಸ್ಟ್ ಇಯರ್ ಏನಾದ್ರೂ ನೋಡಿ, ಇನಿಷಿಯಲ್ ಇಯರ್ ಅಲ್ಲಿ ಒಂದು ಮೆಷಿನರಿನ 3000 rupees ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಓಕೆ, ಇನ್ ಕೇಸ್ ಫಸ್ಟ್ ಇಯರೇ ಆ ಮೆಷಿನರಿನ ಏನ್ ಪರ್ಚೇಸ್ ಮಾಡಿದಾರೋ ಅದನ್ನ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟಿಗೆ ಸೇಲ್ ಮಾಡಬಹುದು, ದಟ್ ಈಸ್ 1600 rupees ಸೇಲ್ ಮಾಡಬಹುದು ಅಂತ ಗೊತ್ತಾಗ್ತಿದೆ ನಮಗೆ. ಓಕೆ, ಬಿಕಾಸ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದನ್ನ ಸೇಲ್ ಮಾಡಿದ್ರೆ ಎಷ್ಟು ಬರುತ್ತೆ, ದಟ್ ಈಸ್ 1600 ಅಂತ ಬರ್ತಿದೆ. ಓಕೆ, ಇಲ್ಲಿ 1600 ದಿಸ್ ಈಸ್ ಕಾಲ್ಡ್ ಆಸ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ. ಓಕೆ, ಸೊ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೇಲ್ ಮಾಡಿದ್ರೆ ಇಷ್ಟು ನಮಗೆ ಬರುತ್ತೆ, ಅಂದ್ರೆ ಕ್ಯಾಶ್ ಇನ್ಫ್ಲೋ ಆಗ್ತಿದೆ. ಓಕೆ, ನೆಕ್ಸ್ಟ್ ಮೇಂಟೆನೆನ್ಸ್ ಕಾಸ್ಟ್ 800 rupees ಮೇಂಟೆನೆನ್ಸ್ ಕಾಸ್ಟ್ ಇನ್ಕರ್ ಆಗ್ತಿದೆ. ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ 800 rupees ಕ್ಯಾಶ್ ಔಟ್ಫ್ಲೋ ಆಗ್ತಿದೆ. ನೆಕ್ಸ್ಟ್ ಪರ್ಚೇಸ್ ಕಾಸ್ಟ್ 3000 rupees ಒಂದು ಮೆಷಿನರಿನ ಪರ್ಚೇಸ್ ಮಾಡ್ತಿದೆ ಅಂತ ಹೇಳಿದ್ರೆ ಕ್ಯಾಶ್ ಔಟ್ಫ್ಲೋ ಆಗ್ತಿದೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಇಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಜನರಲ್ ಆಗಿ ಇದು ಜನರಲ್ ಕಾನ್ಸೆಪ್ಟ್. ಪರ್ಚೇಸ್ ಕಾಸ್ಟ್ 3000 rupees ಒಂದು ಮೆಷಿನ್ ಅನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 3000 rupees ಬಂದ್ಬಿಟ್ಟು ನಾವು ಕೊಡಬೇಕು. ಸೊ ದೇರ್ ಫಾರ್ ಕ್ಯಾಶ್ ಔಟ್ಫ್ಲೋ ಅಂತ ತೋರ್ಸೋಣ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ. ಮೇಂಟೆನೆನ್ಸ್ ಕಾಸ್ಟ್ 800 rupees ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋ ಆಗೋದಿಲ್ಲ, ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅದಕ್ಕೆ ನಾವು 800 rupees ಮೈನಸ್ ಫಿಗರ್ ಅಲ್ಲಿ ತೋರ್ಸೋಣ. ನೆಕ್ಸ್ಟ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ. ರಿಪೇರ್ ಕಾಸ್ಟ್ ಏನಾದ್ರೆ ಅದನ್ನು ಮೈನಸ್ ಫಿಗರ್ ಅಲ್ಲಿ ತೋರಿಸಬೇಕು ಬಿಕಾಸ್ ರಿಪೇರ್ ಕಾಸ್ಟ್ ಇನ್ಕರ್ಡ್ ಫಾರ್ ದ ಮೆಷಿನರಿ ಫಾರ್ ರನ್ನಿಂಗ್. ಓಕೆ, ನೆಕ್ಸ್ಟ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಅಂತ ಇದೆ. ಇನ್ ಕೇಸ್ ಈ ಮಿಷನರಿ ಏನ್ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಫಸ್ಟ್ ಇಯರ್ ಅಲ್ಲಿ ನಾವು ಸೇಲ್ ಮಾಡಬೇಕಂದ್ರೆ ಎಷ್ಟಿಗೆ ಸೇಲ್ ಮಾಡ್ತೀವಿ, ಸೇಲ್ ಮಾಡಬಹುದು 1600 rupees. 1600 rupees ಸೇಲ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ 1600 rupees ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಅಲ್ಲ. ಓಕೆ, ಸೊ ಇದು ಆಕ್ಚುಲ್ ಆಗಿ ಜನರಲ್ ಆಗಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಓಕೆ, ನಾವು ನೋಡಿ ಈಗ 3000 rupees ಮೈನಸ್ ವ್ಯಾಲ್ಯೂ ನಾವು ತೋರಿಸ್ತೀವಿ. ಸೊ ಈ ಪ್ರಾಬ್ಲಮ್ಸ್ ಅಲ್ಲಿ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಈಗ 800 rupees ಇದೆ. ಸೊ ಪ್ಲಸ್ 800. ಸೊ ಇದು ಮೈನಸ್ ವ್ಯಾಲ್ಯೂ ಅಲ್ವಾ, ಸೊ ಪ್ಲಸ್ ಆಫ್ ಮೈನಸ್ ಸಿಂಬಲ್ ನ ಯೂಸ್ ಮಾಡಿ. ಓಕೆ, ಸೊ ಒನ್ಸ್ ಅಗೇನ್ ಪ್ಲಸ್ 800 ನ ಪ್ರೆಸ್ ಮಾಡಿ ಪ್ಲಸ್ ಆಫ್ ಮೈನಸ್ ಸಿಂಬಲ್ ನ ಯೂಸ್ ಮಾಡಿದ್ರೆ ನಿಮಗೆ ಮೈನಸ್ ವ್ಯಾಲ್ಯೂ ಅಂತ ತೋರಿಸ್ತಿದೆ. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಏನಿದೆ 1600 rupees 1600 ಇದನ್ನ ಆಡ್ ಮಾಡಿದ್ರೆ ನಿಮಗೆ ರಿಮೈನಿಂಗ್ 800 rupees ಪಾಸಿಟಿವ್ ವ್ಯಾಲ್ಯೂ ಬರ್ತಿದೆ. ಇದನ್ನ ಯಾಕೆ ಹೇಳ್ಕೊಡ್ತಿದ್ದೀನಿ ಈ ತರ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ಇಯರ್ಸ್ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಕನ್ಫ್ಯೂಷನ್ಸ್ ಆಗದಿರಾ ಅಥವಾ ರಾಂಗ್ ಆಗದಿರಾ ನೀವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಈಗ 800 rupees ಇಸ್ ದ ಪಾಸಿಟಿವ್ ವ್ಯಾಲ್ಯೂ ನಿಮಗೆ ಬಂದಿದೆ. ಓಕೆ, ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಇನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಅಪ್ಲೈ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಮಿಷನರಿನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರದ್ದು ಕಾಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಕಾಸ್ಟ್ ಎಷ್ಟಾಗುತ್ತೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಪೇ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನ ನಾವು ಟೋಟಲ್ ಪ್ರೆಸೆಂಟ್ ಓಕೆ ಟೋಟಲ್ ಕಾಸ್ಟ್ ಅಂತ ಕರೆಯೋಣ. ಓಕೆ, ಸೊ ಟೋಟಲ್ ಕಾಸ್ಟ್. ಸೊ ನಾವು we have to apply the present value factors. So present value factors na apply madana. So initial year ge ಎಷ್ಟು ಬರುತ್ತೆ present value factor, that is you know very well 1 ಅಂತ ಬರುತ್ತೆ. 1 ರೂಪಾಯಿನ ಅಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಇಯರ್ ಗೆ present value factor ಎಷ್ಟು ಅಪ್ಲೈ ಮಾಡ್ತೀವಿ. See, present value factor is different from the annuity factor. ಇಲ್ಲಿ ನಾನು ಯಾವ್ದು ಅಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ. present value factor ಫಸ್ಟ್ ಇಯರ್ ಗೆ ಎಷ್ಟಿದೆ 0.8696 0.8696. ಓಕೆ, ಸೊ 0.8696 ನಾನು ಅಪ್ಲೈ ಮಾಡ್ತೀನಿ. ಸೊ ಈಗ ಈ 3000 ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಾವು ಆಲ್ವೇಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ಇಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಮಾಡ್ಕೊಳ್ಳಿ. ನಾವು ಸಿ 3000 into present value factor 1, that is minus 3000 only. So
ಸೊ ಮೈನಸ್ 3000 ನಮಗೆ ಇಲ್ಲಿ ಬರುತ್ತೆ. ಸೊ ಸಿಮಿಲರ್ಲಿ 800 ಇಂಟು 0.8696 ಎಷ್ಟು ಬರುತ್ತೆ? ದಟ್ ಈಸ್ 696. ಓಕೆ, ಸೊ ನಾನು ರೌಂಡ್ ಫಿಗರ್ ತಗೊಳ್ತಿದ್ದೀನಿ. 696. 800 ಇಂಟು 0.8696 696. ಸೊ ಡೆಸಿಮಲ್ ಆದ್ಮೇಲೆ ನಿಮಗೆ ಈಕ್ವಲ್ ಟು 5 ಅಂಡ್ ಅಬೌವ್ 5 ಏನಾದ್ರು ಬಂದ್ರೆ ಒಂದು ಡಿಜಿಟ್ ರೌಂಡ್ ಫಿಗರ್ 1 ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಟ್ ಬಿಕಮ್ಸ್ 696 rupees ಆಗುತ್ತೆ. ಈಗ ನಾವು ಇದನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ, ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತ ಕರೆಯೋಣ. ಯಾಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ನಾವು ಇನಿಷಿಯಲ್ ಇಯರ್ 3000 rupees ಬಂದಿದೆ ಅಂದ್ರೆ ಮೈನಸ್ 3000 ಬಿಕಾಸ್ ಇಟ್ ಈಸ್ ಕ್ಯಾಶ್ ಔಟ್ ಫ್ಲೋ ಫ್ರಮ್ ದಿ ಬಿಸ್ನೆಸ್ ಆರ್ಗನೈಸೇಷನ್, ಬಿಕಾಸ್ ದ ಆರ್ಗನೈಸೇಷನ್ ವಿಲ್ ಬಿ ಗೋಯಿಂಗ್ ಟು ಪರ್ಚೇಸ್ ದಿ ಮೆಷಿನರಿ ಅಟ್ ₹3000, then definitely it will be called as cash outflow. Okay, so ಇಲ್ಲಿ ನಮಗೆ 696 rupees ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಬಿಕಾಸ್ net realized value is 1600. It is greater than the cost incurred, that is maintenance cost. ಇದನ್ನ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಗ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಇದು ಏನಿದೆಯೋ ಅದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಓಕೆ, ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು? ಏನ್ ಬಂದಿದೆ ಅದನ್ನ ಬರ್ಕೊಳ್ಳಿ. ಸೊ 3000 ಮೈನಸ್ ವ್ಯಾಲ್ಯೂ, ನೆಕ್ಸ್ಟ್ ಆಡ್ 696. ಈಗ ನೋಡಿ ಅಗೇನ್ 3000 ಪ್ಲಸ್ ಆಫ್ ಮೈನಸ್, ನೆಕ್ಸ್ಟ್ ಆಡ್ 696. ಅದು ಪಾಸಿಟಿವ್ ವ್ಯಾಲ್ಯೂ. ಎಷ್ಟು ಬಂದಿದೆ ನಿಮಗೆ? 2304. ಸೊ 2304 ಇದು ಮೈನಸ್ ವ್ಯಾಲ್ಯೂ. ಸೊ ಇದೇ ಬೇಸ್ ಮೇಲೆ ನೀವು ಅಸಂಪ್ಷನ್ ಮಾಡ್ತಾ ಹೋಗಿ ನಾನು ಯಾಕೆ ಇದು ಮೈನಸ್ ವ್ಯಾಲ್ಯೂ ತೋರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಈಗ ಇದನ್ನ ನಾವು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ದಟ್ ಈಸ್ ಮೈನಸ್ 2304 rupees. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಬಂದಿದೆ? 2304 ಬಂದಿದೆ. ಈಗ ನಾವು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದ್ರೆ 1 ಇಯರ್ಗೆ ಎಕ್ಸಾಕ್ಟ್ ಆಗಿ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಕಾಸ್ಟ್ ಇನ್ಕ್ಲೂಡಿಂಗ್ ಇನಿಷಿಯಲ್ ಇಯರ್ ಕಾಸ್ಟ್ ಅಂಡ್ ಆಲ್ಸೋ ಫಸ್ಟ್ ಇಯರ್ ಮೇಂಟೆನೆನ್ಸ್ ಕಾಸ್ಟ್ ಅಂಡ್ ಆಲ್ಸೋ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ. ಈಗ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋಣ. ಯಾವ ತರ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಇದಾದ ನಂತರ ಈ ಲೈಫ್ ಸೈಕಲ್ ಕಾಸ್ಟಿಂಗ್ ಅಲ್ಲಿ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಜನರಲ್ ಆಗಿ ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ. ಸೊ ಯಾವ ತರ ಫಾರ್ಮುಲಾ ಅಪ್ಲಿಕಬಲ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ಆನ್ಯುಟಿ ಫ್ಯಾಕ್ಟರ್ ಬೇಕು, ಮತ್ತೆ ಇಲ್ಲಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಏನಿದೆ ಅದು ಬೇಕು. ಸೊ ಇಲ್ಲಿ ಫಾರ್ಮುಲಾನಲ್ಲಿ ಯಾವ ತರ ನಾವು ಜನರಲ್ ಆಗಿ ಫಾರ್ಮುಲೇಷನ್ ಮಾಡೋದು ಅಂತಂದ್ರೆ, ಇಲ್ಲಿ ನೋಡಿ ಇದನ್ನ ಏನಂತ ಕರಿತೀವಿ? ಮೈನಸ್ 2304 ಏನಂತ ಕರಿತೀವಿ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ತಗೊಂಡು ಇದನ್ನ ಈ ಅಮೌಂಟ್ ನ ಯಾವ್ದ್ರಿಂದ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ಫ್ರಮ್ ಆನ್ಯುಟಿ ಫ್ಯಾಕ್ಟರ್ ಫಾರ್ ದ ಪರ್ಟಿಕ್ಯುಲರ್ ಇಯರ್ ಬೇಸ್ಡ್ ಆನ್ ದಿ ಪ್ರಾಬ್ಲಮ್. ನಾವು ಪ್ರಾಬ್ಲಮ್ ಎಷ್ಟು ಇಯರ್ ಮಾಡಿರ್ತೀವೋ ಆ ಇಯರ್ದು ಟೋಟಲ್ ಆನ್ಯುಟಿ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಸಿಗುತ್ತೆ. ಸೊ ಅದಕ್ಕೆ ಫಾರ್ಮುಲಾ ಏನಂತ ಹಾಕೋಬಹುದು? ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ಆನ್ಯುಟಿ ಫ್ಯಾಕ್ಟರ್. ಸೊ ಆನ್ಯುಟಿ ಫ್ಯಾಕ್ಟರ್ ಅಂತ ನಾವು ಫಾರ್ಮುಲಾ ತಗೋಬಹುದು. ಓಕೆ, ನಾವು ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ಕಂಪ್ಯೂಟ್ ದಿ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ಸೊ ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ ಎಷ್ಟಿದೆ? ದಟ್ ಈಸ್ 2304 divided by annuity factor 0.8696. Now see 2304 plus of minus divided by
0.8696. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ 2649 rupees ಬರುತ್ತೆ. That is 2649 rupees is the minus value. ಸೊ ಇಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ಅಂತ ಬರ್ತಿದೆ 2649 rupees ಬರ್ತಿದೆ. ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ ಹೇಳಿದ್ರೆ ಕ್ಯಾಶ್ ಔಟ್ ಫ್ಲೋನೇ ಇದು. ಸೊ ಅದಕ್ಕೆ ಇಲ್ಲಿ ಮೈನಸ್ ವ್ಯಾಲ್ಯೂ ಅಂತ ಬರ್ತಿದೆ. ಸೊ ಫಸ್ಟ್ ಇಯರ್ ಏನಾದ್ರೂ ಮೆಷಿನರಿನ ರೀಪ್ಲೇಸ್ ಏನಾದ್ರೂ ಮಾಡಿದ್ರೆ ನಾವು ಇಷ್ಟು ಕೊಟ್ಟು ಪರ್ಚೇಸ್ ಮಾಡಬಹುದು. ಸೊ ದಿಸ್ ಈಸ್ ಬೇಸ್ಡ್ ಆನ್ ದಿ ಅಕೌಂಟಬಿಲಿಟಿ ಪ್ರಾಬ್ಲಮ್. ಇಫ್ ದ ಮೆಷಿನರಿ ರೀಪ್ಲೇಸ್ ಅಟ್ 4th year or 3rd year or 2nd year or 1st year, you have to purchase with the same cost. ಎಷ್ಟು ಕಾಸ್ಟ್ ಇರ್ತಾರೋ ಅಷ್ಟನ್ನೇ ಕೊಟ್ಟು ಪರ್ಚೇಸ್ ಮಾಡಬೇಕಂತ ಪ್ರಾಬ್ಲಮ್ ಅಲ್ಲಿ ಕಂಡೀಷನ್ ಇರೋದ್ರಿಂದ ಸೊ ಫಸ್ಟ್ ಇಯರ್ ಏನಾದರೂ ರೀಪ್ಲೇಸ್ ಮಾಡೋಕ್ಕೆ ಹೋದ್ರೆ ಕಂಪನಿ ಎಷ್ಟು ಇನ್ಕರ್ ಆಗುತ್ತೆ ಕಾಸ್ಟು 2649 rupees ಇನ್ಕರ್ ಆಗುತ್ತೆ. ಅಷ್ಟನ್ನೇ ಕೊಟ್ಟು ಪರ್ಚೇಸ್ ಮಾಡಬೇಕು. ಸೊ ಈಗ ಫಸ್ಟ್ ಇಯರ್ ಕಾಸ್ಟ್ ಎಷ್ಟು ಇನ್ಕರ್ ಆಗಿದೆ, ನೆಕ್ಸ್ಟ್ ಸೆಕೆಂಡ್ ಇಯರ್ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ನೋಡಬೇಕು, ನೆಕ್ಸ್ಟ್ 3rd year ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ನೋಡಬೇಕು, ನೆಕ್ಸ್ಟ್ 4th year ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ ನೋಡಬೇಕು. ಜನರಲ್ ಆಗಿ ಕಾಸ್ಟ್ ಅನಾಲಿಸಿಸ್ ಅಲ್ಲಿ ಕಾಸ್ಟ್ ಯಾವ್ದು ಕಡಿಮೆ ಇರುತ್ತೋ ನಾವು ಆ ಇಯರ್ ಅಲ್ಲಿ ರೀಪ್ಲೇಸ್ ಮಾಡ್ಕೋಬೇಕು ಅಥವಾ ರೀಪ್ಲೇಸ್ ಮಾಡಬಹುದು ಅಂತ ಹೇಳಿ ಸಜೆಸ್ಟ್ ಮಾಡಬೇಕು ಆರ್ಗನೈಸೇಷನ್ಗೆ. ಆಯ್ತಾ? ಸೊ ಈಗ 0 ಫಸ್ಟ್ ಇಯರ್. ಸೊ ಫಸ್ಟ್ ಇಯರ್ದು ಕಾಸ್ಟ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇಷ್ಟನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಸೊ ಇದೇ ತರ ಸೆಕೆಂಡ್ ಇಯರ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ನಾವು ನೋಡಬೇಕು. ಸೊ ಈಗ ಈ ಸೆಕೆಂಡ್ ಇಯರ್ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನೀವು ಆಸ್ ಇಟ್ ಈಸ್ ಏನಿದೆ ಅದನ್ನ ತಗೊಳ್ಳಿ. ಸೊ ಸೆಕೆಂಡ್ ಇಯರ್ ಅಂಡ್ 3rd year ಅಂಡ್ 4th year ಸೇಮ್ ಪ್ರೊಸೀಜರ್, ಬಟ್ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಹೇಳ್ಕೊಡ್ತೀನಿ ಯಾವ ತರ ನೆಕ್ಸ್ಟ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು. 2 years ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. 3rd year ಮತ್ತು 4th year ನೀವೇ ಮಾಡಿ. ಇಫ್ ಯು ಹ್ಯಾವ್ ಡೌಟ್ ಇನ್ ದಟ್ calculation of 3rd year and 4th year, definitely I will do in the next session. Okay, so ಡೌಟ್ ಬರೋದಿಲ್ಲ, ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಈಗ ಇದು ಫಸ್ಟ್ ಇಯರ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ನೆನಪಲ್ಲಿ ಇಟ್ಕೊಳ್ಳಿ 2649 ದಟ್ ಈಸ್ ಮೈನಸ್ ವ್ಯಾಲ್ಯೂ, ದಟ್ ಈಸ್ ಕ್ಯಾಶ್ ಔಟ್ ಫ್ಲೋ. ಇನ್ ಕೇಸ್ ಮೆಷಿನರಿನ ಫಸ್ಟ್ ಇಯರ್ ರೀಪ್ಲೇಸ್ ಮಾಡಿ ಪರ್ಚೇಸ್ ಮಾಡಬೇಕಂತ ಎಷ್ಟು ಕೊಟ್ಟು ಪರ್ಚೇಸ್ ಮಾಡಬೇಕು 2649 rupees ಕೊಟ್ಟು ಪರ್ಚೇಸ್ ಮಾಡಬೇಕು. ಓಕೆ, ಸೊ ಈಗ ಇದು ಫಸ್ಟ್ ಇಯರ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಇಯರ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಆಗಲೇ ಫಾರ್ಮ್ಯಾಟ್ ನೋಡಿ, ಫಸ್ಟ್ ಇಯರ್ದು ಮಾತ್ರ ನಾವು ಕ್ಯಾಲ್ಕುಲೇಷನ್ ತಗೊಳ್ಳೋದ್ರಿಂದ ಫಸ್ಟ್ ಇಯರ್ದು ಮಾತ್ರ ಹಾಕೊಂಡಿದ್ದೆ, ಇನಿಷಿಯಲ್ ಇಯರ್ ಪ್ಲಸ್ ಫಸ್ಟ್ ಇಯರ್. ಈಗ ಹೆಡ್ಡಿಂಗ್ ನೋಡ್ಕೊಳ್ಳಿ, ಕಂಪ್ಯೂಟೇಷನ್ ಆಫ್ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇಫ್ ಮೆಷಿನ್ ಈಸ್ ರೀಪ್ಲೇಸ್ಡ್ ಅಟ್ ಎವರಿ 2 year. ಇನ್ ಕೇಸ್ ಸೆಕೆಂಡ್ ಇಯರ್ ಅಥವಾ 2 years ಆದಮೇಲೆ ಆ ಮಿಷನರಿನ ಏನಾದರೂ ರೀಪ್ಲೇಸ್ ಮಾಡಿದ್ರೆ ಎಷ್ಟು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೊರಟಿರೋದ್ರಿಂದ ಇನ್ 1 more ಕಾಲಮ್ ಆ್ಯಡ್ ಆಗುತ್ತೆ, ಅದು ಸೆಕೆಂಡ್ ಇಯರ್. ಓಕೆ, ಸೊ ಈ ಕಾಸ್ಟ್ಸ್ ಎಲ್ಲ ಸೇಮ್ ಬರುತ್ತೆ. ಯಾವುದನ್ನು ರಿಮೂವ್ ಮಾಡಬೇಕಂತ ನಾನು ಎಕ್ಸ್ಪ್ಲೇನ್ ಮಾಡೋವಾಗ ಹೇಳ್ತೀನಿ. ಓಕೆ, ಸೊ ಪರ್ಚೇಸ್ ಕಾಸ್ಟ್ 3000 rupees ಕೊಟ್ಟು ಪರ್ಚೇಸ್ ಮಾಡ್ತಿದ್ದಾರೆ, ಕ್ಯಾಶ್ ಔಟ್ಫ್ಲೋ ಅಂತ ನಮಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾವು ಮೈನಸ್ ವ್ಯಾಲ್ಯೂ ಅಂದರೆ ಮೈನಸ್ ಬ್ರಾಕೆಟಿಂದ ನಾವು ತೋರಿಸಿದ್ದೀವಿ. ನೆಕ್ಸ್ಟ್ ಮೈಂಟೆನೆನ್ಸ್ ಕಾಸ್ಟ್ 800 rupees ಇನ್ಕರ್ ಆಗ್ತಿದೆ ಫಸ್ಟ್ ಇಯರ್. ನೆಕ್ಸ್ಟ್ ರಿಪೇರ್ ಕಾಸ್ಟ್ ಯಾವುದೇ ರೀತಿಯಲ್ಲಿ ಇಲ್ಲ. ನೆಟ್ ರಿಯಲೈಸ್ಡ್ ವ್ಯಾಲ್ಯೂ 1600 rupees. ಸೊ ಇಲ್ಲಿ ಒಂದು ಸ್ಪೆಷಲ್ ಕಾನ್ಸಂಟ್ರೇಷನ್ ಏನಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಏನಿದೆ ಅದು ಸೆಕೆಂಡ್ ಇಯರ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಅಂದರೆ ಮೆಷಿನರಿ ಏನು ಇನಿಷಿಯಲ್ ಆಗಿ ನಾವು 3000 ಕೊಟ್ಟು ಪರ್ಚೇಸ್ ಮಾಡಿದೆವೋ ಅದು ಈ ಕಂಪ್ಲೀಟ್ ಸೆಕೆಂಡ್ ಇಯರ್ವರೆಗೂ ಇದ್ದೇ ಇರುತ್ತೆ. ಕಂಪ್ಲೀಟ್ ಸೆಕೆಂಡ್ ಇಯರ್ವರೆಗೂ ಆ ಮೆಷಿನರಿ ಏನು ಪರ್ಚೇಸ್ ಮಾಡಿದ್ದೀವೋ ಅದು ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ನಾವು ಫಸ್ಟ್ ಇಯರಲ್ಲಿ 1600 rupeesಗೆ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಫಸ್ಟ್ ಇಯರ್ ಏನಾದರೂ 1600 rupeesಗೆ ಸೇಲ್ ಮಾಡಿಬಿಟ್ರೆ ಮೆಷಿನರಿ ಬಂದುಬಿಟ್ಟು ಸೆಕೆಂಡ್ ಇಯರಲ್ಲಿ ಇರೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿಗೆ ನಾವು ಸೆಕೆಂಡ್ ಇಯರ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಫಸ್ಟ್ ಇಯರ್ ಬಂದುಬಿಟ್ಟು 1600 rupeesಗೆ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೇರ್ ಫೋರ್ ಈ ಫಸ್ಟ್ ಇಯರು ನಾವು ನಿಲ್ ಅಂತ ತೋರಿಸ್ತೀವಿ, ಅಂದರೆ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಅಂದರೆ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಸಿ ದ ಸೆಕೆಂಡ್ ಇಯರ್ ಡಿಫ್ರೆಂಟ್ ಕಾಸ್ಟ್. ಸೊ ಪರ್ಚೇಸ್ ಕಾಸ್ಟ್ ಬರೋದಿಲ್ಲ. ಓಕೆ, ನ್ಯೂ ಮೆಷಿನರಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಇಯರ್ ಏನಾದರೂ ಮೇಂಟೆನೆನ್ಸ್ ಕಾಸ್ಟ್ ಇನ್ಕರ್ ಆಗಿದೆಯಾ? ಸೊ ಮೇಂಟೆನೆನ್ಸ್ ಕಾಸ್ಟ್ ಸೆಕೆಂಡ್ ಇಯರ್ 900 rupees ಕೊಟ್ಟಿದ್ದಾನೆ. ನೆಕ್ಸ್ಟ್ ರಿಪೇರ್ ಕಾಸ್ಟ್
200 rupees ಸೆಕೆಂಡ್ ಇಯರ್ ರಿಪೇರಿಗೆ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ. ಸೊ ಇದನ್ನು ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಸೆಕೆಂಡ್ ಇಯರ್ ಏನಾದರೂ ಆ ಮೆಷಿನರಿನ ಸೇಲ್ ಮಾಡೋಂಗಿದ್ರೆ ಎಷ್ಟಿಗೆ ಸೇಲ್ ಮಾಡಬಹುದು? ದಟ್ ಈಸ್ 1200 rupeesಗೆ ಸೇಲ್ ಮಾಡಬಹುದು. ಸೊ ಇದರಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋ ಕ್ಯಾಶ್ ಔಟ್ಫ್ಲೋ ಗೊತ್ತಾಗಬೇಕಂತ ಹೇಳಿದ್ರೆ, ಸೊ ಮೇಂಟೆನೆನ್ಸ್ ಕಾಸ್ಟ್, ಕ್ಯಾಶ್ ಔಟ್ಫ್ಲೋ, ಆ ಮೆಷಿನರ್ನ ಮೇಂಟೈನ್ ಮಾಡಬೇಕಂದ್ರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅಂದರೆ ಮೇಂಟೆನೆನ್ಸ್ ಕಾಸ್ಟ್, ಮೇಂಟೈನ್ ಮಾಡೋದಕ್ಕೆ ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡೆಫಿನೆಟ್ಲಿ ದ ಔಟ್ಫ್ಲೋ. ಆ್ಯಂಡ್ ರಿಪೇರ್ ಕಾಸ್ಟ್ ಈಸ್ ಆಲ್ಸೋ ಔಟ್ಫ್ಲೋ. ಇಫ್ in the second year the organization decided to sell the purchased machinery at rupees 3000, then definitely it will be going to sold at rupees 1200 ಗೆ ಸೇಲ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋ ಹಾಗೆ ಆಗುತ್ತೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಕನ್ಸಿಡರೇಷನ್ ಇನ್ ದಿಸ್ ಪ್ರಾಬ್ಲಮ್. ಸೊ ಈಗ ನೋಡಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಸೇಮ್, ಸೊ ಇದೆಲ್ಲ ಸೇಮ್ ಇರುತ್ತೆ, ಡೋಂಟ್ ವರಿ ಅಬೌಟ್ ದಟ್. ಸೊ 3000 rupees ಆ್ಯಂಡ್ ಇಲ್ಲಿ 800 ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಇರೋದಿಲ್ಲ. ಎಕ್ಸಾಮಲ್ಲಿ ನೋಡ್ಕೊಳ್ಳಿ, ಅದನ್ನು ಮಿಸ್ ಮಾಡ್ತೀರಾ. ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ ಅದನ್ನು ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಎಲ್ಲಿ ಹಾಕ್ಕೋಬೇಕು ಎಲ್ಲಿ ಹಾಕ್ಕೋಬಾರ್ದು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ಯಾಕಂತಂದರೆ ಎಕ್ಸಾಮ್ ಟೆನ್ಷನಲ್ಲಿ ನೀವು ಹಾಕ್ಕೊಬಿಡ್ತೀರಿ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ, ಇಲ್ಲೇ ಸೇಲ್ ಮಾಡಿಬಿಟ್ರೆ ನೆಕ್ಸ್ಟ್ ಇಯರ್ಗೆ ಇರೋದಿಲ್ಲ. ಅದನ್ನು ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 800 rupees. ನೆಕ್ಸ್ಟು ಇದು ನೋಡಿ, ಸಿ 900 rupees is the minus value, then add 200 is also minus value, next 1200 is the net realized value, totally we get 100 rupees is the ಪಾಸಿಟಿವ್ ವ್ಯಾಲ್ಯೂ. ಸೊ ಎಲ್ಲ ಮೇಂಟೆನೆನ್ಸ್ ಕಾಸ್ಟು ಮತ್ತು ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಮತ್ತು ರಿಪೇರ್ ಕಾಸ್ಟ್ ಎಲ್ಲ ಸೇರಿ ಅಥವಾ ಇನ್ಕ್ಲೂಡ್ ಆಗಿ ನಮಗೆ ಎಷ್ಟು ಉಳಿಯುತ್ತೆ? 100 rupees ಉಳಿಯುತ್ತೆ. ಸೊ ಈಗ ಈ 800 rupees ಮೈನಸ್ ವ್ಯಾಲ್ಯೂ. ಸೊ ಈಗ ಬಿಕಾಸ್ 800 ಈಸ್ ದ ಮೇಂಟೆನೆನ್ಸ್ ಕಾಸ್ಟ್ ಇನ್ಕರ್ಡ್ ಫಾರ್ ದ ಮೆಷಿನರಿ. ಸೊ ಈಗ ನಾವು ಇದನ್ನು ಏನಂತ ಕರಿತೀವಿ? ಪ್ರೆಸೆಂಟ್ ವ್ಯಾಲ್ಯೂ, ಸಾರಿ, ಟೋಟಲ್ ಕಾಸ್ಟ್ ಅಂತಲೂ ಕರಿಬಹುದು. ಸೊ ಈಗ ನಾವು ಈ ಕ್ಯಾಶ್ ಫ್ಲೋಸ್ ಏನು ಬಂದಿದೆ ಅಂದರೆ ಕಾಸ್ಟ್ಸ್ ಏನು ಬಂದಿದೆ ಅದಕ್ಕೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು. ಸೊ ನಾವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಆ್ಯಸ್ ಇಟ್ ಈಸ್ ಇನಿಷಿಯಲ್ ಇಯರ್ಗೆ ಎಷ್ಟು ಅಪ್ಲೈ ಮಾಡ್ತೀವಿ? 1 rupee. ನೆಕ್ಸ್ಟ್ ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟಿದೆ? 0.8696. 0.8696. ಸೊ ಸೆಕೆಂಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟಿದೆ? 0.7561. ಸೊ ಇದು ಸೆಕೆಂಡ್ ಇಯರ್ ಆಗಿರೋದ್ರಿಂದ 0.7561 ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಇಲ್ಲಿ ನೀವು ಸಿಂಬಲ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಬಟ್ ರಾಂಗ್ ಮಾಡಬೇಡಿ, ಪ್ರಾಬ್ಲಮ್. ಓಕೆ, ನಾವು 3000 ಮೈನಸ್ ವ್ಯಾಲ್ಯೂ ಆ್ಯಂಡ್ ನೋಡಿ 800 rupees ಇಂಟು 0.869. 800 ಮೈನಸ್ ಪ್ಲಸ್ ಆಫ್ ಮೈನಸ್ ಇದನ್ನು ಯೂಸ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. 800 ಮೈನಸ್ ವ್ಯಾಲ್ಯೂ ಇಂಟು 0.8696. ಸೊ ಹೌ ಮಚ್ ಯು ವಿಲ್ ಗೆಟ್? ಮೈನಸ್ 696. ಸೊ ಮೈನಸ್ 696 rupees ಬಂದಿದೆ. ಈಗ 100 ನೋಡಿ, 100 ಇಂಟು 0.7561. ಸೊ ಇದು ಆ್ಯಸ್ ಇಟ್ ಈಸ್ ನಿಮಗೆ ಬರುತ್ತೆ ಮಾಡೋದಕ್ಕೆ. ಸೊ 76. ಸೊ 75.61 ಅಂತ ಬಂದಿದೆ, ನಾನು 76 ಅಂತ ಒಂದು ಅಡಿಷನ್ ಮಾಡ್ಕೊಂಡಿದ್ದೀನಿ. ಓಕೆ, ಇದನ್ನು ನಾವು ಏನಂತ ಕರಿಬೋದು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಅಂತ ನಾವು ಕರಿತೀವಿ. ಸೊ ಈಗ ಇದಾದಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಿಕಾಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಟೋಟಲ್ ಕ್ಯಾಶ್ ಫ್ಲೋನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಯಾವ್ಯಾವ ಇನ್ಫಾರ್ಮೇಷನ್ ಇದೆ? ಇಟ್ ಈಸ್ ಮೈನಸ್ 3000 ಆ್ಯಡ್ ಮೈನಸ್ 696 ಆ್ಯಂಡ್ 76. ಸೊ ಎಷ್ಟು ಬರುತ್ತೆ ನೋಡಿ? 3000 ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಯೂಸ್ ಮಾಡಿ, ಪ್ಲಸ್ 696 ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಯೂಸ್ ಮಾಡಿ, ಪ್ಲಸ್ 76. ಹೌ ಮಚ್ ಯು ವಿಲ್ ಗೆಟ್? ಮೈನಸ್ 3620. 3620 ಈಸ್ ದ ಟೋಟಲ್ ಕಾಸ್ಟ್. ಸೊ ಈಗ
present value of total cash flow 3620 is the minus value divided by, ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಮೈನಸ್ ವ್ಯಾಲ್ಯೂ ತೋರಿಸಿದ್ದೀನಿ, ಬಟ್ ಆ್ಯಕ್ಚುಲ್ ಅಂಡರ್ಸ್ಟ್ಯಾಂಡಿಂಗ್ ನೀವು ನೋಡ್ಕೋಬೇಕು ಆಯಿತಾ. ಸೊ ಆನ್ಯುಟಿ ಫ್ಯಾಕ್ಟರ್, ಸೊ ಈಗ ಯಾವ ಇಯರ್ದು ನಾವು ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಥವಾ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ, ದಟ್ ಈಸ್ ಸೆಕೆಂಡ್ ಇಯರ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ ಅಂದರೆ ಅಥವಾ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಆನ್ಯುಟಿ ಫ್ಯಾಕ್ಟರ್ನ ಅಪ್ಲೈ ಮಾಡೋದ್ರಿಂದ ಗೊತ್ತಾಗುತ್ತೆ. ಈಗ ನಾವು ಎಷ್ಟನೇ ಇಯರ್ದು ನಾವು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತಿರೋದು ಸೆಕೆಂಡ್ ಇಯರ್ದು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಇಲ್ಲಿ ಅಪ್ಲೈ ಮಾಡಿದ್ದಾಗಿದೆ. ಈಗ ಆನ್ಯುಟಿ ಫ್ಯಾಕ್ಟರ್ನ ಅಪ್ಲೈ ಮಾಡಬೇಕು ಇನ್ ಆರ್ಡರ್ ಟು ನೋ ದಿ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್. ಸೊ ಸೆಕೆಂಡ್ ಇಯರ್ದು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಎಷ್ಟಿದೆ, ದಟ್ ಈಸ್ 1.6257. ಸೊ ಈಗ ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ನೋಡಿ 3620 ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಯೂಸ್ ಮಾಡಿ ಡಿವೈಡೆಡ್ ಬೈ 1.6257. ಸೊ ಎಷ್ಟು ಬಂದಿದೆ, ಮೈನಸ್ 2227. ಸೊ 6.73 ಅಂತ ಇದೆ. ನಾನು ಒಂದು ಡಿಜಿಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ವಿಚ್ ಮೀನ್ಸ್ ಇನ್ ಕೇಸ್ ಸೆಕೆಂಡ್ ಇಯರ್ ಏನಾದರೂ ಮೆಷಿನರಿನ ಪರ್ಚೇಸ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಕಾಸ್ಟ್, ಎಷ್ಟು ಕಾಸ್ಟ್ ಕೊಟ್ಟನ್ನ ಪರ್ಚೇಸ್ ಮಾಡಬಹುದು ಅಥವಾ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಆ್ಯನ್ಯಲ್ ಆಗಿ 2227 ರುಪೀಸ್ ಇನ್ಕರ್ ಆಗುತ್ತಂತೆ. ಆ್ಯನ್ಯಲ್ ಆಗಿ ಇಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಇನ್ ಕೇಸ್ ಮೆಷಿನರಿನ ಸೆಕೆಂಡ್ ಇಯರ್ ಏನಾದರೂ ರೀಪ್ಲೇಸ್ ಮಾಡಿದ್ರೆ. ಓಕೆ, ಸೊ ಅಲ್ಲಿಗೆ ಫಸ್ಟ್ ಇಯರ್ ಎಷ್ಟು ಕಾಸ್ಟ್ ಬಂತು ಅದನ್ನು ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಇಯರ್ ಎಷ್ಟು ಕಾಸ್ಟ್ ಬರ್ತಿದೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸೇಮ್ ಪ್ರೊಸೀಜರ್ ಥರ್ಡ್ ಇಯರ್ಗೆ ಮತ್ತು ಫೋರ್ತ್ ಇಯರ್ಗೆ ನೀವೇ ಮಾಡಿ. ಓಕೆ, ಸೊ ಓನ್ಲಿ ಚೇಂಜ್ ಥರ್ಡ್ ಇಯರ್ ಒಂದು ಕಾಲಮ್ ಆ್ಯಡ್ ಆಗುತ್ತೆ, ಆಗ ಈ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬರೋದಿಲ್ಲ. ಓಕೆ, ಯಾಕಂತಂದರೆ ಸೆಕೆಂಡ್ ಇಯರ್ ನಾವು ಸೇಲ್ ಮಾಡೋದಕ್ಕಾಗೋದಿಲ್ಲ, ಥರ್ಡ್ ಇಯರಲ್ಲಿ ಕಂಪ್ಲೀಟಾಗಿ ಆ ಮಿಷನರಿ ಇರುತ್ತೆ, ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಕಾಸ್ಟ್ ಆಫ್ ಥರ್ಡ್ ಇಯರ್. ನೆಕ್ಸ್ಟ್ ಫೋರ್ತ್ ಇಯರ್ಗೆ ಇನ್ನೊಂದು ಕಾಲಮ್ ಆ್ಯಡ್ ಆಗುತ್ತೆ. ಸೊ ಫೋರ್ತ್ ಇಯರು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಥರ್ಡ್ ಇಯರ್ ನಾವು ಸೇಲ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿಗೆ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಥರ್ಡ್ ಇಯರ್ದು ಇಗ್ನೋರ್ ಮಾಡಬೇಕು. ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ರಾಬ್ಲಮ್. ನನ್ನ ಆನ್ಸರ್ಸ್ ಎಲ್ಲ ಬರೆದು ಡಿಸಿಷನ್ಸ್ನ ಯಾವ ಥರ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವು ಥರ್ಡ್ ಇಯರ್ದು ಮತ್ತು ಫೋರ್ತ್ ಇಯರ್ದು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಗಿವ್ ದ ಸೊಲ್ಯೂಷನ್ for your query. So don't get confusion with this net realized value and this number of years and calculation of annual equivalent cost. ಓಕೆ, ಸೊ ಈಗ ನಾನು ಸೊಲ್ಯೂಷನ್ ನಿಮಗೆ ಅಂದರೆ ಆನ್ಸರ್ಸ್ ಏನು ಬರುತ್ತೆ ಥರ್ಡ್ ಇಯರ್ಗೆ ಮತ್ತು ಫೋರ್ತ್ ಇಯರ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟು ಡಿಸಿಷನ್ ಯಾವ ಥರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಓಕೆ, ನಾವು ಸೀದಾ ಕನ್ಕ್ಲೂಷನ್. ಸೊ ಇದೇ ರೀತಿಯಲ್ಲಿ ಕನ್ಕ್ಲೂಷನ್ ಬರೀಬೇಕಂತ ಏನಿಲ್ಲ. ಸೊ ವ್ಯಾಲ್ಯೂಟರ್ಗೆ ಅಥವಾ ನಿಮಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಅಂದರೆ ಈಸಿಯೆಸ್ಟ್ ವೇ ಇರುತ್ತೋ ಅದೇ ರೀತಿಯಲ್ಲಿ ನೀವು ಕನ್ಕ್ಲೂಷನ್ ಬರ್ಕೊಳ್ಳಿ. ಬಟ್ ಈ ಥರ ಬರೆದ್ರೆ ಈಸಿಯೆಸ್ಟಾಗಿ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಮತ್ತು ಡಿಸಿಷನ್ ತಗೊಳ್ಳೋದಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ, ಸೊ ಈಗ ಫಸ್ಟ್ ಇಯರ್ ನಾವು ಎಷ್ಟು ಆನ್ಯುಯಲ್ ಈಕ್ವಲೆಂಟ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 2649 ರುಪೀಸ್. ಸೆಕೆಂಡ್ ಇಯರ್ 2227 ರುಪೀಸ್. ಥರ್ಡ್ ಇಯರ್ 2156 ಆ್ಯಂಡ್ ಫೋರ್ತ್ ಇಯರ್ 2188. ಈಗ ಫಸ್ಟ್ ಇಯರ್ ಏನಾದರೂ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಆ ಮೆಷಿನರಿನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್ ಮಾಡೋದಕ್ಕೆ ಕಾಸ್ಟ್ ಎಷ್ಟು ಇನ್ಕರ್ ಆಗುತ್ತೆ, 2649 ರುಪೀಸ್ ಇನ್ಕರ್ ಆಗುತ್ತೆ. ಸೆಕೆಂಡ್ ಇಯರ್ 2227 ಆ್ಯಂಡ್ ಥರ್ಡ್ ಇಯರ್ 2156 ಆ್ಯಂಡ್ ಫೋರ್ತ್ ಇಯರ್ 2188. ಸೊ ಎಲ್ಲ ಇಯರ್ದು ಕಾಸ್ಟ್ನ ಕಂಪೇರ್ ಮಾಡಿ. ಯಾವ ಇಯರ್ ಕಾಸ್ಟ್ ಕಡಿಮೆ ಇನ್ಕರ್ ಆಗುತ್ತೆ ಆ ಮಿಷನರಿನ ಮೇಂಟೆನೆನ್ಸ್ ಅಥವಾ ರಿಪೇರಿ ಏನಾದರೂ ಆದರೆ ಮೇಂಟೆನೆನ್ಸ್ ಮಾಡೋದಕ್ಕೆ ಅದಕ್ಕೆಲ್ಲ ಅಂತ ಹೇಳಿದ್ರೆ ಥರ್ಡ್ ಇಯರ್ ಬಂದ್ಬಿಟ್ಟು ಕಾಸ್ಟ್ ಕಡಿಮೆ ಇನ್ಕರ್ ಆಗುತ್ತೆ. ಸೊ ಅಲ್ಲಿಗೆ ನಾವು ಆರ್ಗನೈಸೇಷನ್ಗೆ ಏನು ರೆಕಮೆಂಡ್ ಮಾಡಬೇಕು, ಥರ್ಡ್ ಇಯರ್ ರೀಪ್ಲೇಸ್ ಮಾಡಿ. ಬಿಕಾಸ್ ದ ಕಾಸ್ಟ್ ಇನ್ಕರ್ಡ್ ಫಾರ್ ದ ಮೆಷಿನರಿ ಅಟ್ ದ ಥರ್ಡ್ ಇಯರ್ ಈಸ್ ಲೆಸ್ ವೆನ್ ಕಂಪೇರ್ ಟು ದಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಥರ್ಡ್ ಇಯರ್ ಏನಾದರೂ ರೀಪ್ಲೇಸ್ ಮಾಡಿದ್ರೆ ಆ ಇಯರ್ ಮೇಂಟೆನೆನ್ಸ್ ಕಾಸ್ಟು ಮತ್ತು ರಿಪೇರ್ ಕಾಸ್ಟ್ ಬಂದ್ಬಿಟ್ಟು ಕಡಿಮೆ ಬೀಳುತ್ತೆ. ಅದಕ್ಕೆ ನೀವು ಥರ್ಡ್ ಇಯರ್ ರೀಪ್ಲೇಸ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ರೆಕಮೆಂಡ್ ಮಾಡಬೇಕು. ಓಕೆ, ಸೊ ಇಟ್ ಈಸ್ ಸಜೆಸ್ಟೆಡ್ ಟು ದ ಕಂಪನಿ ಟು ರೀಪ್ಲೇಸ್ at the every third year because the cost of the replacement is less than other years or compared to the first year and second year and fourth year. That's it. Okay, so thanks for watching.
ಥರ್ಡ್ ಇಯರ್ದು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಬರುತ್ತೆ ನಿಮಗೆ, ಫೋರ್ತ್ ಇಯರ್ದು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಬರುತ್ತೆ. ಸೊ ಇಲ್ಲಿ ನಾನು ಮೈನಸ್ ವ್ಯಾಲ್ಯೂಸ್ ನಾನು ತಗೊಂಡಿಲ್ಲ, ಯಾಕಂತಂದರೆ ನಮಗೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿದೆ ಅದು ಕಾಸ್ಟ್ ಇನ್ಕರ್ ಆಗ್ತಿದೆ ಅಂತ. ಡಿಸಿಷನ್ ನೀವು ಏನು ಈ ಟೇಬಲ್ನ ಬರೆದು ಥಿಯರಿಟಿಕಲ್ ವೇನಲ್ಲಿ ನೀವು ಬರೆದು ಬಿಡಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಥರ್ಡ್ ಇಯರ್ ಕಾಸ್ಟ್ ಆ್ಯಂಡ್ ಫೋರ್ತ್ ಇಯರ್ ಆನ್ಯುವಲ್ ಇಕ್ವಲೆಂಟ್ ಕಾಸ್ಟ್, ಪ್ಲೀಸ್ ಆಸ್ಕ್ ಮೀ. ಡೆಫಿನೆಟ್ಲಿ ಐ ವಿಲ್ ಗಿವ್ ಎ solution for your queries. Okay, so thanks for watching once again.